ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬೆಂಗಳೂರು ಬುಲ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ನ ಸ್ಟಾರ್ಟಿಂಗ್ 7 ಕಂಪ್ಯಾರಿಸನ್ ಗಳಿಗೂ ಸ್ವಾಗತ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಬುಲ್ಸ್ ಏನ್ ಮ್ಯಾಚ್ ಆಗ್ತಾ ಅದು ಕೂಡ ಜೈಪುರ್ ಜೊತೆಗೆ ಸ್ಟಾರ್ಟಿಂಗ್ 7 ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಚೇಂಜಸ್ ಆಗತ್ತಾ ಅಥವಾ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಕಡೆ ಯಾವ ರೀತಿ ಸ್ಟಾರ್ಟಿಂಗ್ 7 ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಕುಮಾರವಾಗಿ ಚಾನಲ್ ಅನ್ನು ವಿಸಿಟ್ ಮಾಡ್ತಾ ಹೊಸಬರಾಗಿದ್ದಾರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸ್ಟ್ರೇಟ್ ಹೋಗೋದಾದ್ರೆ ಏನು ಕೂಡ ಡಿಲೇ ಮಾಡಿದ ಸ್ಟಾರ್ಟಿಂಗ್ 7 ಕಡೆ ಹೋಗ್ಬೇಡ. ಮೊದಲೇದಾಗಿ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಕಡೆ ತೆಗೆದುಕೊಳ್ಳೋದಾದರೆ ಎಸ್ ಇಲ್ಲಿ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಮೇನ್ ರೀಸನ್ ಹಾಕೊಂಡು ನಿತಿನ್ ಧನ್ಕರ್ ಅವರು ಹೋದ್ ಮ್ಯಾಚ್ ನ ಮಿಸ್ ಔಟ್ ಆಗಿದ್ದು ಇಂಜುರಿಯಿಂದ. ಆದ್ರೆ ಈ ಮ್ಯಾಚ್ ನ ಏನ್ ಆಟ ಆಡ್ತಾರೋ ಇಲ್ವಾ ಅಂತ ಇನ್ನೂ ಕೂಡ ಅಪ್ಡೇಟ್ ಗಳು ಇಲ್ಲ. ಅವ್ರು ಬಂದ್ರೆ ಯಾವ ರೀತಿ ಸ್ಟಾರ್ಟಿಂಗ್ 7 ಇರತ್ತೆ ಅನ್ನೋದನ್ನು ನಾನು ನಿಮ್ಗೆ ಇನ್ಕ್ಲೂಡ್ ಮಾಡ್ಕೊಂಡು ಹೇಳ್ಕೊಡ್ದೆ. ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ನನ್ನ ಪ್ರಕಾರ ಹೋದ ಮ್ಯಾಚ್ ಅಲ್ಲೂ ಅಂದ್ರೆ ಬೆಂಗಳೂರು ಬುಲ್ಸ್ ಜೊತೆ ಏನ್ ಮ್ಯಾಚ್ ಆಯ್ತು ಜೈಪುರ್ಗೆ, ಅಲ್ಲೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಮೋಸ್ಟ್ ವಾಂಟೆಡ್ ಇವರೇ ಇಂಪ್ಯಾಕ್ಟ್ ನ ಬೀರಿದ್ದು ನಿತಿನ್ ಧನ್ಕರ್ ಅವರೇ. ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ಹೆಚ್ಚಿನದಾಗಿ ಇವ್ರಿಗೆ ಹೈಟ್ ಅಡ್ವಾಂಟೇಜ್ ಇರೋದ್ರಿಂದ ಇವ್ರು ಹೆಚ್ಚಿನದಾಗಿ ಕಾಡ್ತಾರೆ. ಅಲಿ ಸಮಾಧಿ ಅವ್ರು ಇಲ್ಲದೆ ಇದ್ದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಸ್ವಲ್ಪ ನಿತಿನ್ ಧನ್ಕರ್ ಅವ್ರು ಕಾಡಿದ್ರು. ಆದ್ರೆ ಇಲ್ಲಿ ಅಲಿ ಸಮಾಧಿ ಅಂಡ್ ನಿತಿನ್ ಧನ್ಕರ್ ಅವ್ರು ಇವರಿಬ್ರು ಬಂದು ಸ್ವಲ್ಪ ಕಷ್ಟ ಆಗಬಹುದು ಡಿಫೆನ್ಸ್ಗೆ ಮೇಜರ್ ಹಾಕೊಂಡು. ಇಲ್ಲಿ ಯಾವ ರೀತಿ ಬರಬಹುದು ಇವಾಗ ನಿತಿನ್ ಧನ್ಕರ್ ಅವ್ರು ಇನ್ಕ್ಲೂಡ್ ಹಾಕೊಂಡೆ ಅನ್ನೋದನ್ನ ಸ್ಟಾರ್ಟಿಂಗ್ 7 ಹೇಳ್ತಾನೆ. ಮೊದಲೇದಾಗಿ ನಿತಿನ್ ಧನ್ಕರ್ ಮೇನ್ ರೈಡರ್ ಹಾಕೊಂಡಿರ್ತಾರೆ, ಹೈಡ್ ಅಡ್ವಾಂಟೇಜ್ ಇರೋದ್ರಿಂದ ಅವ್ರು ಬರ್ತಾರೆ ಇಲ್ವೋ ಅನ್ನೋದು ಸೆಕೆಂಡ್ ಆಪ್ಷನ್ ಆದ್ರೂ ಕೂಡ ನನ್ನ ಪ್ರಕಾರ ಫಸ್ಟ್ ಆಪ್ಷನ್ ಹಾಕೊಂಡು ನಿತಿನ್ ಧನ್ಕರ್ ಅವ್ರು ಇರೋದಂತೂ 100% ಹೌದು. ಏನಾದ್ರೂ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ್ರೆ, ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಸೀರಿಯಸ್ ಆಗಿರುವಂತದ್ದಿದ್ರೆ ಅವ್ರು ನನ್ನ ಪ್ರಕಾರ ಅನ್ಅವೈಲೇಬಲ್ ಆಗಿರ್ತಾರೆ. ಅವ್ರು ಮೇನ್ ರೀಸನ್ ಹಾಕೊಂಡು ಅಲಿ ಸಮಾಧಿ ಅವರು ಮೇನ್ ರೈಡರ್ ಹಾಕೊಂಡು ಇರ್ತಾರೆ ನಿತಿನ್ ಧನ್ಕರ್ ಅವ್ರ ಜಾಗದಲ್ಲಿ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ಡಿಫೆನ್ಸ್ ಕಡೆ ಹೋಗೋದಾದ್ರೆ ಒಂದ್ ಕಡೆ ರೇಜಾ ಮೆಹರ್ಬಾನಿ ಅವರು, ಇವ್ರೊಂಥರ ಆಲ್ರೌಂಡಿಂಗ್ ಥರ್ಟ್ ಅಂತಾನೆ ಇಟ್ಕೊಳ್ಬಹುದು. ಅದೇ ರೀತಿಯಾಗಿ ಆಶೀಶ್ ಕುಮಾರ್ ಅವ್ರು ಇರ್ತಾರೆ, ಮೇತು ಶರ್ಮಾ ಅವ್ರು ಇರ್ತದೆ, ಸಾಹಿಲ್, ಅದೇ ರೀತಿಯಾಗಿ ಆರ್ಯನ್. ಇವ್ರದ್ದು ಸ್ಟಾರ್ಟಿಂಗ್ 7 ಅಲ್ಲಿ ಸ್ವಲ್ಪ ಟಫ್ ಇದೆ. ಅಂದ್ರೆ ಡಿಫೆನ್ಸ್ ಕೂಡ ಎಲ್ಲ ಯಂಗ್ಸ್ಟರ್ಸ್ ಗಳು ಮತ್ತೆ ಯಾರ್ದು ಕೂಡ ಅಷ್ಟೊಂದು ಹೊಸ ಪ್ರತಿಭೆಗಳು ಅಂತ ಹೇಳಿದ್ರೆ ರೇಜಾ ಮೆಹರ್ಬಾನಿ ಅವರು ಒನ್ ಆಫ್ ದ ಬೆಸ್ಟ್ ಕವರಿಸ್ಟ್ ಆಗಿರೋದ್ರಿಂದ ಇಲ್ಲಿ ಅಲಿ ಸಮಾಧಿ ಅವರು ಹೆಚ್ಚಿನದಾಗಿ ಮೋಸ್ಟ್ ವಾಂಟೆಡ್ ಆಗ್ತಾರೆ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಕಡೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಇವರೇ ಹೆಚ್ಚಿನದಾಗಿ ಇಂಪ್ಯಾಕ್ಟ್ ನ ಬೀರೋದು. ಏನಾದ್ರು ನಿತಿನ್ ಧನ್ಕರ್ ಅವರು ಇಲ್ಲ ಅಂತ ಹೇಳಿದ್ರೆ ನಿತಿನ್ ಧನ್ಕರ್ ಅವ್ರು ಬಂದು ಇವರಿಬ್ರು ಕೂಡ ಇಂಪ್ಯಾಕ್ಟ್ ನ ಬೀರ್ತಾರೆ. ನನ್ನ ಪ್ರಕಾರ ಸಾಲಿಡ್ ಹಾಕೊಂಡು ಇಬ್ರು ಕೂಡ ಸ್ಟಾರ್ಟಿಂಗ್ 7 ನಲ್ಲಿ ಇರೋದಂತ 100% ಹೌದು. ನಿತಿನ್ ಧನ್ಕರ್ ಅವರು ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇರೋದ್ರಿಂದ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡ್ತಿರೋ ಬಗ್ಗೆ ಏನು ಕೂಡ ಅಪ್ಡೇಟ್ ಇಲ್ಲ. ಏನಾದ್ರು ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ್ರೆ ಸ್ಟ್ರಾಂಗೆಸ್ಟ್ ಆಗುತ್ತೆ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್. ಅಲಿ ಸಮಾಧಿ ಅವರು ಇರೋದ್ರಿಂದ ಅಲಿ ಸಮಾಧಿ ಅಂಡ್ ನಿತಿನ್ ಧನ್ಕರ್ ಅವರ ಜೋಡಿ ಒನ್ ಆಫ್ ದ ಬೆಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ರೈಡಿಂಗ್ ಅಲ್ಲಿ. ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಅಷ್ಟೇ ಒಳ್ಳೇದ್ ಹಾಕೊಂಡಿದೆ, ಡಿಫೆನ್ಸ್ ಅಲ್ಲಿ ಒಂಚೂರು ಕೂಡ ಕಡಿಮೆ ಏನಿಲ್ಲ. ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ 7 ಕಡೆ ಬರೋದಾದ್ರೆ ಸ್ಟಾರ್ಟಿಂಗ್ 7 ಯಾವ ರೀತಿ ಬರೋದಂತ ಹೇಳೋದಾದ್ರೆ ಎಸ್ ಬಿ ಸಿ ರಮೇಶ್ ಅವ್ರು ಹೇಳಿದ್ರು. ಯಾಕಪ್ಪ ಅಂತ ಹೇಳಿದ್ರೆ ಡಿಫೆನ್ಸ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಗೆ ಹೇಗಾದ್ರೂ ಮಾಡಿ ಟ್ರೈನಿಂಗ್ ಕೊಟ್ಕೊಂಡಾದ್ರೂ ನಮ್ಮ ಬೆಂಗಳೂರು ಬುಲ್ಸ್ ಆಯ್ತು ಟಾಪ್ ಅಲ್ಲಿ ಮಾಡ್ಲೇಬೇಕು ಅಂತ. ಅದೇ ರೀತಿಯಾಗಿ ಇವಾಗ್ಲೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಡಿಫೆನ್ಸ್ ಕಡೆಗೆ ಮೇಜರ್ ಹಾಕೊಂಡು ಎಸ್ ಮೊದಲೇದಾಗಿ ಬರ್ತಾರೆ ದೀಪಕ್ ಎಸ್ ಅವರು. ಎಸ್ ಒಳ್ಳೆ ಯಂಗ್ಸ್ಟರ್ ಆಗಿರೋದು. ವರಿಷ್ಠ ಕಡೆ ಬರೋದಾದ್ರೆ ದೀಪಕ್ ಎಸ್ ಅಂಡ್ ಯೋಗೀಶ್ ಅವರ ಜುಗಲ್ ಬಂದಿ ಸಾಲಿಡ್ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಆಗ್ತಾ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ಗೆ ಅಂತಾನೆ ಹೇಳ್ಬೋದಾಗಿದೆ. ಇವರಿಬ್ಬರ ಕಾಂಬಿನೇಷನ್ ಬಗ್ಗೆ ಮಾತಾಡುವಾಗಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಯೋಗೀಶ್ ಅವರು ಆಗದೆ ಇದ್ರಂತೂ ದೀಪಕ್ ಅವರಂತೂ ಹೆಚ್ಚಿನದಾಗಿ ಬ್ಯಾಕ್ ಹೋಲ್ಡ್ ಸ್ಪೆಷಲಿಸ್ಟ್ ಹಾಕೊಂಡು ಈಗ ಒನ್ ಆಫ್ ದ ಬೆಸ್ಟ್ ನೇಮ್ ನ ಪಡೀತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ದೀಪಕ್ ಶಂಕರ್ ಅವರು. ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಆಗ್ತಾ ಇರೋದು ದೀಪಕ್ ಅವರು. ಅದೇ ರೀತಿ ಯೋಗೀಶ್ ಅವರು ಕೂಡ ಸಪೋರ್ಟ್ ನ ಕೊಡ್ತಿರೋದು. ಅದೇ ರೀತಿ ಬೇಕಾದಾಗ ಯೋಗೀಶ್ ಅವರು ಅಟ್ಯಾಕ್ ನ ಮಾಡ್ತಾರೆ. ಯೋಗೀಶ್ ಅವರು ಕೂಡ ಒಳ್ಳೆ ಪಾಯಿಂಟ್ಸ್ ಗಳನ್ನ ತರ್ತಿರೋದ್ರಿಂದ ಇವಾಗ ಕೂಡ ಕವರಿಸ್ಟ್ ಕಡೆ ಬರೋ ಕಾರ್ನರಿಸ್ಟ್ ಆಯ್ತು, ಇವಾಗ ಕವರಿಸ್ಟ್ ಕಡೆ ಸಂಜಯ್ ಅಂಡ್ ಸತ್ಯಪ್ಪ ಮಟ್ಟಿ. ಎಸ್ ಸತ್ಯಪ್ಪ ಮಟ್ಟಿ ಅವರು ಸ್ವಲ್ಪ ಪಾರ್ಟಿಗೆ ಬರ್ಬೇಕಾಗಿರೋದು. ಸಂಜಯ್ ಅವ್ರ ಪರ್ಫಾರ್ಮೆನ್ಸ್ ಇಂದ ನಮ್ಮ ಬೆಂಗಳೂರು ಬುಲ್ಸ್ ನ ಮ್ಯಾಚ್ ವಿನ್ನಿಂಗ್ ಟರ್ನ್ ಪಾಯಿಂಟ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಸಂಜಯ್ ಅವರು ಒಂದು ಮ್ಯಾಚ್ ವಿನ್ ಆದ್ರೆ ಅಂದ್ರೆ ಹೈಫೈ ಅಥವಾ ಏನಾದ್ರು ಟ್ಯಾಕಲ್ ಅಲ್ಲಿ ಹೆಚ್ಚಿನದಾಗಿ ಸಕ್ಸಸ್ಫುಲ್ ಆದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ಈಸಿ ಆಗುತ್ತೆ ಮ್ಯಾಚ್ ವಿನ್ ಆಗ್ಲಿಕ್ಕೆ ಅಂತಾನೆ ಹೇಳ್ಬೋದಾಗಿದೆ. ಹೆಚ್ಚಿನದಾಗಿ ಸಂಜಯ್ ಅವ್ರ ಮೇಲೆ ಹೆಚ್ಚಿನದಾಗಿ ಡಿಪೆಂಡ್ ಹಾಕೊಂಡಿರೋದು ನಮ್ಮ ಬೆಂಗಳೂರು ಬುಲ್ಸ್ ನಲ್ಲಿ. ಏನಾದ್ರು ಡಿಫೆನ್ಸ್ ಅಲ್ಲಿ ಕಾರ್ಯವನ್ನ ಮಾಡ್ಬೇಕು ಅಥವಾ ನಮ್ಮ ಬೆಂಗಳೂರು ಬುಲ್ಸ್ ಗೆ ಮುಂಚೂಣಿಯಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಡಿಫೆನ್ಸ್ ಅಲ್ಲಿ ಮೇಜರ್ ಹಾಕೊಂಡು ಸಂಜಯ್ ಅವರ ಪಾತ್ರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅವ್ರ ಫಾರ್ಮ್ ಬಂದ್ರೆ ದೀಪಕ್ ಅಂಡ್ ಸಂಜಯ್ ಅವ್ರ ಜೋಗಲ್ ಬಂದು ಕೂಡ ಒಳ್ಳೇದಾಗತ್ತೆ. ಸತ್ಯಪ್ಪ ಮಟ್ಟಿ ಅವರಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿರೋದು. ಆದ್ರೆ ಅವರು ಡ್ಯಾಶಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ನ ತೋರ್ತಾ ಇರೋದು. ಮತ್ತೆ ಡ್ಯಾಶಿಂಗ್ ಒನ್ ಆಫ್ ದ ಬೆಸ್ಟ್. ಅಂದ್ರೆ ಏನ್ ಅಟ್ಯಾಕ್ ಮಾಡ್ತಾರೆ ಮತ್ತೆ ಡೀಪ್ ಅಟ್ಯಾಕ್ ಗೆ ಹೋದವ್ರನ್ನ ಒಳ್ಳೇದಾಗಿ ಡ್ಯಾಶ್ ಮಾಡೋದ್ರಲ್ಲಂತೂ ಎತ್ತಿದ ಕೈ ಸತ್ಯಪ್ಪ ಮಟ್ಟಿ ಅವರು. ಆದ್ರೆ ಟ್ಯಾಕಲ್ ಯಶಸ್ವಿ ಆಗ್ಬೇಕಾಗತ್ತೆ. ಮೊದ್ಲೇದಾಗಿ ಟ್ಯಾಕಲ್ ನ ಮಾಡ್ತಿದ್ರು, ಆದ್ರೆ ಇವಾಗ ಟ್ಯಾಕಲ್ ನು ಕೂಡ ಮಾಡ್ತಾ ಇಲ್ಲ ಸತ್ಯಪ್ಪ ಮಟ್ಟಿ ಅವರು. ನೋಡು ಏನೇನೆಲ್ಲ ಮಾಡ್ತಾರೆ ಅಂತ. ಇವಾಗ ಮೇನ್ ಪಾಯಿಂಟ್ ಗೆ ಬರೋದಾದ್ರೆ ಎಸ್ ರೈಡಿಂಗ್ ಅಲ್ಲಿ ಬರೋದಾದ್ರೆ ಟಾಪ್ 3 ರೈಡರ್ಸ್ ಜೊತೆನೆ ಪ್ರತಿ ಮ್ಯಾಚ್ ಅಲ್ಲೂ ನನ್ನ ಪ್ರಕಾರ ಜಿತೇಂದರ್ನ ಹಾಕೊಂಡು ಹೋಗ್ತಿದ್ರು. ಅದೇ ಇವಾಗ ಹಾಕೊಂಡು ಹೋಗ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅವರಿಂದ ಏನು ಪರ್ಫಾರ್ಮೆನ್ಸ್ ಇಲ್ಲ.
ಇವಾಗ ಮೇಜರ್ ಹಾಕೊಂಡು ನನ್ನ ಪ್ರಕಾರ ಟಾಪ್ 3 ರೈಡರ್ಸ್ ಜೊತೆನೆ ನಮ್ಮ ಬೆಂಗಳೂರು ಬುಲ್ಸ್ ಹೋಗತ್ತೆ ಅಂತ ಅನ್ನಿಸ್ತಾ ಇರೋದು. ಎಸ್, ಮೊದಲೇದಾಗಿ ಇರ್ತಾರೆ ಅಲ್ ರಿಜಾ. ಎಸ್, ಆಲ್ ರೌಂಡಿಂಗ್ ಕಮ್ ರೈಡರ್ ಅಂತಾನೆ ಹೇಳ್ಬೋದು. ನಮ್ಮ ಬೆಂಗಳೂರು ಬುಲ್ಸ್ ನ ಮೇನ್ ಮೇಜರ್ ಹಾಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟ್ ನಡೆಸೋದು ಅಂತ ಹೇಳಿದ್ರೆ ಅಲ್ ರಿಜಾ ಅವರು ಅಂತಾನೆ ಹೇಳ್ಬೋದಾಗಿದೆ. ಅಲ್ ರಿಜಾ ಎಟ್ ಟಾಪ್ ಅಲ್ಲಿ ಇರ್ತಾರೆ ರೈಡಿಂಗ್ ಕಡೆ ಬರೋದಾದ್ರೆ. ಇವಾಗ ನೆಕ್ಸ್ಟ್ ಅಲ್ಲಿ ಬರೋದಾದ್ರೆ ಎಸ್, ಆಶೀಶ್ ಮಲ್ಲಿಕ್ ಅವರು. ಆಶೀಶ್ ಮಲ್ಲಿಕ್ ಅವರು ಕೂಡ ನನ್ನ ಪ್ರಕಾರ ಸ್ಟಾರ್ಟಿಂಗ್ 7 ಅಲ್ಲಿ ಹೆಚ್ಚಿನದಾಗಿ ಇರ್ತಾರೆ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ. ಈ ಮ್ಯಾಚ್ ಅಲ್ಲೂ ಆಶೀಶ್ ಮಲ್ಲಿಕ್ ಅವರೇ ಇರ್ತಾರೆ. ಮತ್ತೊಬ್ಬ ಮೇನ್ ರೈಡರ್ ಯಾರಪ್ಪ ಅಂತ ಹೇಳಿದ್ರೆ ಆಕಾಶ್ ಶಿಂದೆ. ಎಸ್, ಆಕಾಶ್ ಶಿಂದೆ ಅವ್ರನ್ನು ಕೂಡ ಸ್ಟಾರ್ಟಿಂಗ್ 7 ಅಲ್ಲಿ ಇಟ್ಕೊಂಡು ಹೋಗ್ತಾರೆ. ಸೇಮ್ ಕಂಪೋಸ್ಡ್ ಪ್ಲೇಯಿಂಗ್ ಸ್ಟಾರ್ಟಿಂಗ್ 7 ಹಾಕೊಂಡ್ ಬರೋದಂತಹದ್ದು. ಪ್ಲೇಯಿಂಗ್ 7 ಅಂತ ಇಟ್ಕೊಳ್ಳಿ ಅಥವಾ ಸ್ಟಾರ್ಟಿಂಗ್ 7 ಅಂತ ಇಟ್ಕೊಳ್ಳಿ. ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ನೋಡುವ ಮಟ್ಟಿಗೆ ಸೇಮ್ ಸ್ಟಾರ್ಟಿಂಗ್ 7 ಕಡೆ ಹೋಗತ್ತೆ. ಮೇಜರ್ ಹಾಕೊಂಡು 3 ರೈಡರ್ಸ್ ಗಳು ಯಾರ್ಯಾರು ಅಂತ ಹೇಳಿದ್ರೆ ಅಲ್ ರಿಜಾ, ಆಶೀಶ್ ಅಂಡ್ ಆಕಾಶ್ ಶಿಂದೆ. ಆಕಾಶ್ ಶಿಂದೆ ಸ್ವಲ್ಪ ಹೋದ್ ಮ್ಯಾಚ್ ಅಲ್ಲಿ ಒಳ್ಳೆ ಇಂಪ್ಯಾಕ್ಟ್ ನ ಬೀರೋದು. ನೆಕ್ಸ್ಟ್ ಹೆರ್ಗಡೆ ಇಟ್ಟಿದ್ರು ಗಣೇಶ್ ಅವ್ರನ್ನ ತಂದ್ರು. ಗಣೇಶ್ ಅವರು ಏನು ಕೂಡ ಇಂಪ್ಯಾಕ್ಟ್ ನ ಬೀರ್ಲಿಲ್ಲ. ನನ್ನ ಪ್ರಕಾರ ಈ ಮ್ಯಾಚ್ ಅಲ್ಲಿ ಹಾಗೆ ಮಾಡಲ್ಲ. ಆಕಾಶ್ ಶಿಂದೆ ಅವ್ರ ಮೇಲೆ ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಇಟ್ಕೊಂಡು ಬಿ ಸಿ ರಮೇಶ್ ಅವರು ಅವ್ರ ಮೇಲೆ ಹೆಚ್ಚಿನದಾಗಿ ಒತ್ತನ್ನ ಕೊಡ್ತಾರೆ. ಅಂಡ್ ಅಲ್ ರಿಜಾ ಅವರು ಆಸ್ ಇಟ್ ಈಸ್ ಅವ್ರ ಪರ್ಫಾರ್ಮೆನ್ಸ್ ಅಂತೂ ನಮ್ಮ ಬೆಂಗಳೂರು ಬುಲ್ಸ್ಗೆ ಬೇಕೇ ಬೇಕಾಗುತ್ತೆ. ಪ್ರತಿಯೊಂದು ಮ್ಯಾಚ್ ಅಲ್ಲೂ ಹೈಫೈ ಗಿಂತ ಹೆಚ್ಚಿನದಾಗಿ ಅವರು ಟ್ಯಾಕಲ್ ಅಲ್ಲೂ ಯಶಸ್ವಿ ಮಾಡೋದಂತ ಹೈಫೈ ಕಡೆಗೆ. ಈ ಕಡೆ ಹೈಫೈ ಅಂತ ಹೇಳಿದ್ರೆ ಅವರು ಆಲ್ರೌಂಡರ್ ಆಗಿರೋದ್ರಿಂದ ಎಲ್ಲ ಕಡೆನೂ ಕೂಡ ಒಳ್ಳೆದಾಗಿ ಪರ್ಫಾರ್ಮೆನ್ಸ್ ಇದೆ. ಮತ್ತೆ ಮೇಜರ್ ಅಕೌಂಟ್ ರೈಡಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಡೋದು. ಆಶೀಶ್ ಮಲ್ಲಿಕ್ ಅವರು ಕೂಡ ಕಿಕ್ ಇಂದ ಒಳ್ಳೆದಾಗಿ ಪಾಯಿಂಟ್ಸ್ ಗಳನ್ನ ತಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಏನು ಕೂಡ ಅಲ್ಲ ಜೈಪುರ್ನ ಸೋಲ್ಸೋದು. ಮೇನ್ ಅಕೌಂಟ್ ಅವ್ರು ರೈಡಿಂಗ್ ಅಲ್ಲಿ ನಿತಿನ್ ಧನ್ಕರ್ ಬರ್ದೇ ಇದ್ರೆ ಒಳ್ಳೇದು. ಬಂದ್ರಂತೂ ಅಲಿ ಸಮದಿ ಅಂಡ್ ನಿತಿನ್ ಧನ್ಕರ್ ಇವರಿಬ್ಬರನ್ನು ಯಾವ ರೀತಿ ಅಟ್ಯಾಕ್ ಮಾಡ್ಕೊಂಡು ಹಿಡಿಯೋದು ಅದೆಲ್ಲವೂ ಕೂಡ ಬಿಸಿ ರಮೇಶ್ ಅವರು ಟ್ರೈನಿಂಗ್ ಕೊಡ್ತೇವೆ ಅಂತ ಹೇಳಿದ್ರು. ನೋಡಿ ಏನೇನೆಲ್ಲ ಆಗತ್ತೆ ಅನ್ನೋದಂತೂ ನಾಳೆ ಗೊತ್ತಾಗುತ್ತೆ. ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ನ ಸ್ಟಾರ್ಟಿಂಗ್ 7 ನ ಕಂಪ್ಯಾರಿಸನ್ ಆಯ್ತು. ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಹೆಚ್ಚಿನ ಪಿಕೆಲ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.